ಹಾಯ್, ಇವತ್ತು ಎದ್ದುಗುಳಾಗ ಏನೋ ಕೆಲಸ ಮಾಡ್ಕೊಂಡು ಕೂತಿದ್ದೆ ನಾನು. ವಿನಯ್ ಅನನ್ಯಾಗ ಬ್ರೇಕ್ಫಾಸ್ಟ್ ಹಾಕಿ ಕೊಟ್ಟಿದ್ರು. ನಂಗೆ ಕೆಲಸ ಮುಗಿಸ್ಕೊಂಡ್ಬಂದು ನಮಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳಕತ್ತೀನಿ. ಮೋಸ್ಟ್ಲಿ ನಾನು ವಿಡಿಯೋದಾಗ ನೋಡಿರ್ತೀರಿ ನೀವು. ನಾ ಮುಂಜಾನೆ ಎದ್ದುಗುಳೆ ಮೋಸ್ಟ್ ಆಫ್ ದ ಟೈಮ್ ಸ್ಯಾಂಡ್ವಿಚೇ ಮಾಡ್ತಿರ್ತೀನಿ. ಇದು ಸ್ಪಿನಚ್ ಡಿಪ್ ಇದು ಕಾಸ್ಕೋನ್ಯಾಗ ತಂದಿದ್ದು. ಇದ್ರೊಳಗೆ ಪಾಲಕ್ ಮತ್ತು ಆನಿಯನ್ ಇರ್ತದ. ಇದನ್ನ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲೆ ಸ್ವಲ್ಪ ಲೆಟಸ್ ಇಟ್ಕೊಂಡು ಬ್ರೆಡ್ ಸುಟ್ಕೊಂಡ್ರೆ ಆಗೋಯ್ತಾ ಸ್ಯಾಂಡ್ವಿಚ್ ರೆಡಿ ಆಗ್ತದ. ಅದ್ರ ಜೊತೆಗೆ ನಾ ಹಂಗೆ ಬ್ಯಾಳಿಗೆ ಇಟ್ಕೊಂಡೆ. ಮಧ್ಯಾಹ್ನದಾಗ ಇಡ್ಲಿ ಜೊತೆ ವೆಜಿಟೇಬಲ್ ಸಾಂಬಾರ್ ಮಾಡಮ್ ಅನ್ಕೊಂಡಿದ್ದೆ. ಆಮೇಲೆ ನಂಗೆ ಭಾಳ ಮಂದಿ ಕೇಳ್ತಿರ್ತೀರಿ ನಾ ಏನು ಓದಿನಿ ಅಂತ ಹೇಳಿ. ನಾ ಇಂಜಿನಿಯರಿಂಗ್ ಮಾಡೀನಿ, ಕಂಪ್ಯೂಟರ್ ಸೈನ್ಸ್. ಬೆಂಗಳೂರಿನಾಗ ಓದಿದ್ದು ನಾನು. ಆಮೇಲೆ ನಾವು ಕೆನಡಾಗೆ ಬರೋಕ್ಕಿಂತ ಮೊದಲ ಮಲೇಷಿಯಾದಾಗಿದ್ವಿ. ಅವಾಗ ನಂಗೆ ವೀಸಾ ಇರಲಿಲ್ಲ, ಹಂಗಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಕೆನಡಾಗೆ ಬಂದಿಂದ ಕೆಲಸ ಮಾಡಕತ್ತೀನಿ. ಆಮೇಲೆ ಒಂದ್ಸಲ ಅಡುಗೆ ಮನೆಗೆ ಬಂದೆ ಅಂತ ತಿಳ್ಕೊರಿ, ನಾ ಬಡ ಬಡ ಬ್ರೇಕ್ಫಾಸ್ಟು ಲಂಚು ಮಾಡಿ ಮುಗಿಸ್ಬಿಡ್ತೀನಿ. ಆಮೇಲೆ ನಾ ಡೈಲಿ ಸಿಂಪಲ್ ಫುಡ್ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ನನಗೆ ಅಷ್ಟು ಟೈಮ್ ಆಗಲ್ಲ ಅಡುಗೆ ಮಾಡಕ್ಕೆ. ಆಮೇಲೆ ಈಗ ಅನನ್ಯ ಮನೆಗೆ ಇರ್ತಾಳೆ, ಆಕಿಗೂ ಭಾಳ ಟೈಮ್ ಕೊಡ್ಬೇಕಾಗ್ತದೆ. ನಾ ಮನೆಗೆ ಏನಾರ ಮಾಡಲಿ ಅನನ್ಯ ಬಂದು ನನ್ನ ಬಾಜುನೇ ಇರ್ತಾಳೆ. ಈಗ ನನಗೆ ಕೊಕೊನಟ್ ವಾಟರ್ ತಂದಾಳಂತ ನಾವು ಚಿಯರ್ಸ್ ಮಾಡಿ ಕುಡಿಬೇಕಂತ. ಹಿಂಗೆ ಆಕಿನ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ಹೆಂಗೆ ಹೋಗ್ತದೆ ಗೊತ್ತೇ ಆಗಲ್ಲ. ಆಮೇಲೆ ಸಂಜೆನಾಗ ಆಕಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಬಂದಿನಿ. ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತು ವಾಲ್ಮಾರ್ಟಿಗೆ ಹೋಗಿದ್ವಿ ಸಂಜೆಗೆ. ಯಾಕಂದ್ರೆ ಕಾಯಿ ಮತ್ತೆ ಹೂವು ತರಮ್ ಅಂತ ಹೇಳಿ ನಾಳೆ ಲಕ್ಷ್ಮೀ ಪೂಜೆಗೆ. ಹಂಗೆ ಬರ್ಬೇಕಾದ್ರೆ ನಾನು ಹೈಬ್ರೋಸ್ ಮಾಡಿಸ್ಕೊಂಡೆ. ಹೈಬ್ರೋಸ್ ಮಾತ್ರ ಭಾಳ ಚಲೋ ಮಾಡಿ. ಆಮೇಲೆ ಈ ಮನೆಗೆ ಬಂದಿಂದ ಹೂವು ಮತ್ತು ಕಾಯಿ ತೆಗಿಯಕತ್ತಿದ್ನೆ. ಸಡನ್ ಆಗಿ ನನಗೆ ಮನಿ ನೆನಪಾಯ್ತು. ಯಾಕಂದ್ರೆ ಒಂದು ಕಾಯಿಗೆ ಇಲ್ಲಿ ನಾನು 120 ರೂಪಾಯಿ ಕೊಟ್ಟಿನಿ. ನಮ್ಮ ಮನ್ಯಾಗ ನಾವು 10 ರೂಪಾಯಿಗೆ ಒಂದು ಕಾಯಿ ಕೊಡ್ತೀವಿ. ಹಂಗೆ ನಮ್ಮ ಗಾರ್ಡನ್ಯಾಗ ಹೂನು ಫ್ರೀನೇ ಕೊಡ್ತೀವಪ್ಪ.